ಆನಂದದ ಅಂಶ ಬಹಳ ಮಹತ್ವದ್ದು. ಸುಮ್ನೆ ಆಡ್ಬೇಕು, ಸುಮ್ನೆ ಕುಣಿಬೇಕು, ಸುಮ್ನೆ ಮಾತನಾಡ್ಬೇಕು, ಸುಮ್ನೆ ಉಣ್ಬೇಕು, ಅದ್ರಾಗ ಮಜಾದ. ಸುಮ್ನೆ ಮಲ್ಕೋಬೇಕು. ಯಾಕೆ ಮಲ್ಕೋಬೇಕಂತ ಇವ ಹೊರಟ. ಮಲ್ಕೊಂಡ್ ಏನ್ ಲಾಭ? 8 ತಾಸು ಸುಮ್ನೆ ಕೆಲಸ ಮಾಡಿದ್ರೆ ತಾಸಿಗೆ 1000 ಸಿಕ್ತಿತ್ತು. 8,000 ಹಾಳಾಯ್ತು ಅಂದ ಮಲ್ಕೊಂಡನೆ. ಅದು ನಿದ್ರೆ ಅಂತೂ ಬಾ ನೀನ್ ನೋಡ್ತೀನಿ ಅಂತ ತಿಳ್ಕೊಂಡು 4 ದಿವಸ ನಿದ್ರೆನೆ ಬರ್ಲಿಲ್ಲ. ಡಾಕ್ಟರ್ ಕಡೆ ಹೋದ, 1 ಲಕ್ಷ ಆಗ್ತದ ಅಂತ ಹೇಳ್ದ ನಿದ್ರಿ ತರ್ಸಾಕ್. ಇವ 8,000 ಉಳಿಸಾಕ್ ಹೋಗಿ 1 ಲಕ್ಷ ಕಳ್ಕೊಂಡ ಅಷ್ಟೆ. ಏನ್ ಜೀವನದ ಸಂತೋಷ ಅನ್ನೋದೊಂದು ಜೀವನದಾಗ ಇಲ್ಲದೆ ಇದ್ರೆ ಅದೇ ಏನು? ಅದ ಎದಕ್ಕೆ ಮಾಡೋದೆಲ್ಲ? ಮನೆ ಕಟ್ಟೋದು ಎದಕ್ಕೆ? ಆನಂದವಾಗಿ ಮಲಗಾಕ, ಆನಂದವಾಗಿ ಕೂಡಾಕ. ಮನೆಯಾಗಿದ್ರೆ ಏನ್ ಲಾಭ ಅಂದ್ರೆ ಮತ್ತೆ ಎಲ್ಲಿ ಹೋಗೋರು? ಅಂದ್ರೆ ಮನೆ ಸಹಿತ ಆಫೀಸ್ ಶುರುವಾಗ್ತದೆ. ಲಾಭನೇ ಇತ್ತು ಅಂದ್ರೆ ಈ ಜಗತ್ನಾಗ ನಾವು ಬದುಕ್ಲಿಕ್ಕೆ ಅವ ಅಂತಾನ ವ್ಯಾಸ, ನಾವು ಅಯೋಗ್ಯರು. ಹೆಂಗದ ಜಗತ್ತು ಸುಮ್ಮನೆ ಸುತ್ತಮುತ್ತ ನೋಡು ಅಂದ ವ್ಯಾಸ. ಎಷ್ಟ್ ಚಂದದ, ಹೆಂಗದಾವ. ಸೂರ್ಯ ಎಂದು ವಿಚಾರ ಮಾಡುದಲ್ಲ, ನಾ ಹೇಳೋದ್ರಿಂದ ಏನ್ ಲಾಭ ಅಂತಂತಾನೇನ್? ಈ ಹುಲ್ಲ ನಾನು ಬೆಳೆಯೋದ್ರಿಂದ ಏನ್ ಲಾಭ ಅಂತದನ್? ಬೆಳೆಯೋದ್ರಾಗ ಮಜಾ ಇರ್ತದ, ನೋಡೋದ್ರಾಗ ಮಜಾ ಇರ್ತದ, ಕೇಳೋದ್ರಾಗ ಇರ್ತದ. ಪ್ರತಿಯೊಂದಕ್ಕೂ ತಕ್ಕಡಿ ಹಿಡಿದು ತೂಗಬಾರದು. ಜೀವನವನ್ನ ಕೆಟ್ಟ ಹೋಗ್ತದೆ.